ಗೈಸ್ ಇವಾಗ ನಮ್ಮ ಹತ್ರ ಒಂದು ಸೀನ್ ಆಗಿದೆ. ಇವಾಗ ರಾತ್ರಿ ರಾತ್ರಿ ಒಂದು 12 ಗಂಟೆ ಆಗಿದೆ. ನಾವು ಬಟ್ಟೆನ ಪ್ಯಾಕ್ ಮಾಡಿಕೊಂಡು ಊಬರ್ನ ಬುಕ್ ಮಾಡಿ, ಅಲ್ಲಿ ನಮ್ಮ ಊಬರ್ ಕಾಯ್ತಿದೆ, ಕಾಣಿಸಲ್ಲ ನಿಮಗೆ, ಅಲ್ಲಿ ಹೋದಾಗ ತೋರಿಸ್ತೀರಿ. ಊಬರ್ನ ಬುಕ್ ಮಾಡಿಕೊಂಡು ಹೋಗ್ತಾಯಿದ್ದೀವಿ. ಅದು ಎಲ್ಲಿ ಹೋಗ್ತಾಯಿದ್ದೀವಿ ಅಂತ ಗೊತ್ತಿಲ್ಲ. ಇಲ್ಲೆಲ್ಲ ಸ್ವಲ್ಪ ನಾಯಿಗಳು ಬಡ್ಬಿಟ್ಟಿದೆ. ಆಮೇಲೆ ಸಿಗ್ತೀನಿ ಗೈಸ್ ಊಬರ್ ಹತ್ತಿ. ಎಲ್ಲಿ ಹೋಗ್ತಾ ಇದ್ದೀವಿ, ಎಷ್ಟು ದಿನಕ್ಕೆ ಹೋಗ್ತಾ ಇದ್ದೀವಿ ಏನು ಕೇಳ್ಬೇಡ, ಗೊತ್ತಿಲ್ಲ. ನಾನು ಮೂವಿ ನೋಡ್ತೀನಿ ಡಿವಿಲ್ 10ವರೆಗೆ ಫೋನ್ ಮಾಡ್ಬಿಟ್ಟು ಏನು ಕೇಳ್ಬೇಡ, ಚಿಕ್ಕಮಗಳೂರು ಹೋಗ್ತೀನಿ ಬತ್ತಿ. ಯಾವ ಚಿಕ್ಕಮಗಳೂರು ಅಂತಲೂ ಗೊತ್ತಿಲ್ಲ. ಹೇಳ್ದ ಮೂವಿ ನೋಡ್ತೀನಿ ಕಣ, ಆಗಲ್ಲ ಕಣ ಅಂದೆ. ಬರ್ತೀಯಾವ ಬರಲ್ಲ ಅಂತ. ಸರಿಯಾಗಿ ಬರ್ತೀನಿ ಅಂದ್ಬಿಟ್ಟು ಚಿನ್ನೋಣ ಐತಲ್ಲಿ ಬಿಟ್ಬಿಟ್ಟು. ಗೈಸ್ ಇವಾಗ ಲೊಕೇಶನ್ ಕಳಿಸು. ಕಾರ್ ಕೀ ಬಂತು. ಲೆಟ್ಸ್ ಗೋ ಗೈಸ್. ಇವಾಗ ಕಾರ್ ಪಿಕ್ ಮಾಡಿಕೊಂಡು ಹೋಗ್ತಾರಣ. ನನ್ನ ಫ್ರೆಂಡ್ ಒಬ್ಬ ಅಲ್ಲಿ ಕಾಯ್ತಿದ್ದಾನೆ, ಅವರೆಲ್ಲ ಪಿಕ್ ಮಾಡಿಕೊಂಡು ಲೆಟ್ಸ್ ಗೋ. ಫಸ್ಟು ಕಾರಿಗೆ ಪೆಟ್ರೋಲ್ ಹಾಕ್ಸ್ಬೇಕು. ಪೆಟ್ರೋಲ್ ಹಾಕ್ಸಿ ಲೆಟ್ಸ್ ಮೂವ್. ಎಲ್ಲ ಆಗ್ತಾಯಿದ್ದೀವಿ ಗೊತ್ತಿಲ್ಲ ಗೈಸ್, ಇನ್ನೂ ಡಿಸ್ಕಸ್ ಮಾಡಿಲ್ಲ. We are driving this car. We are driving this beast. Guys, ಯಾರವನು ಸಾಂಗ್ಲಿ ಹಣ ಕೂಡ ಈ ಕಾರು ಅಲ್ಲಿ ಹೋಗಿ ವಿಡಿಯೋ ಮಾಡೋಣ. ಗೈಸ್ ಇವಾಗ ಕಾರ್ದು ಪಾರ್ಕಲ್ಲೆಲ್ಲ ತೆಗೆದು ಲಗೇಜ್ ಇಡ್ತಾ ಇದ್ದೀವಿ. ನೆಕ್ಸ್ಟು ನನ್ನ ಸೂಟ್ ಕೇಸ್ ನೋಡಿ ಗೈಸ್, ಮಲಿಕೋಬೋದು. ಇಡೋ ಇದು ಗೈಸ್ ಇರೋದೇ 2 ಡ್ರೈವರ್ಸ್ ಇಲ್ಲಿ. ಫಸ್ಟ್ ಅದು ಯಾಕೆ ಆಗ್ತೆ ಗೈಸ್. ಇದು ಸ್ಪಾಯ್ಲರ್ ನೋಡಿ ಗೈಸ್, ಸೆಕ್ಸಿ ಆಗಿದೆ. ಅಂದ್ರೆ ಹತ್ರ ಓಡಿಸ್ತೀನಿ. ಮೆತ್ತು ಹೋಗ್ಬೇಕಂತೆ, ಖಾಲಿ ಆಗೈತಂತೆ, ಆಮೇಲೆ ತಳ್ಬೇಕು. ಬಂತು ಗೈಸ್ ಫಸ್ಟ್ ಟೈಮ್ ಗೈಸ್ ಡ್ರೈವಿಂಗ್. ಬ್ರೋ ನೆಲದ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದೀನಿ ಗೈಸ್, ಕ್ರೇಜಿ ಗೈಸ್. ಏನೇನೋ ತೆಗಿತಾ ಇದ್ದೀನಿ ಗೊತ್ತಾಗ್ತಿಲ್ಲ. ಫಸ್ಟ್ ಟೈಮು ಈ ಹಳೆ ಹೋಗು, ಲೊಕೇಶನ್ ಕಳ್ಸೋಣ ಹೇಳ್ತೀನಿ. ಅವ್ನು ಬಂದ್ಮೇಲೆ ಪೆಟ್ರೋಲ್ ಹಾಕ್ಸೋದ ಅಂತ್ಯಾ? ಹಂಗೆ ಗೈಸ್ ಲೆಟ್ಸ್ ಗೋ. ಲೆಟ್ಸ್ ಸ್ಟಾರ್ಟ್ ದಿ ಬಿಸಿ. ಮಾತಾಡ್ಬೇಡ, ತಿಕ್ಕ ಮುಚ್ಕೊಂಡಿರಪ್ಪ ಇವನು. ಗೈಸ್ ಇವ್ನು ಯಾರೋ ಸ್ಲಮಿಂದ ಎತ್ಕೊಂಡ್ಬಿಡಿ ಇವನ್ನ. ಒಳ್ಳೆ ಇದ್ರಲ್ಲಿ ಮಾತಾಡೋಣ. ನಾನು ತಿಕ್ಕ ಮುಚ್ಕೊಂಡು ಗೈಸ್ ಇವಾಗ ಈ ಕಾರು ಓಡಿಸ್ಕೊಂಡು ಹೋಗ್ತಾ ಇದ್ದೀವಿ ಪೆಟ್ರೋಲ್ ಹಾಕಿಸ್ಕೊಳ್ಳೋಕ್ಕೆ. ಆಮೇಲೆ ನೆಕ್ಸ್ಟ್ ಎಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡೋಣ. ಯಾವ ಕಡೆ? ಲೆಫ್ಟ್ ಗೈಸ್, ಲೆಟ್ಸ್ ಗೋ. ಕಾರ್ ಓನರು ಕಾರೆಲ್ಲ ರೀಫಿಲ್ ಆಗ್ತಿದೆ. ಅಲ್ಲಿ ಬೇಡ ಅಂತಿದೆ. 2000 ಗೈಸ್. ಇವಾಗ ಬಂದ್ವಿ. ನಾನು ಸ್ವಲ್ಪ ಡ್ರೈವ್ ಮಾಡೋಣ ಅಂತ ಕಾರ್ ಇಸ್ಕೊಂಡಿದ್ದೀನಿ. ನಿದ್ದೆ ಬರ್ತಿತ್ತು ಅಂತ ಕಾರ್ ಇಸ್ಕೊಂಡಿದ್ದೀನಿ ಗೈಸ್, ಡ್ರೈವ್ ಮಾಡೋಣ ಅಂತ. ಕಾರ್ ಆಳ್ಳಿ ತೋರಿಸ್ದೆ. ಅದೆಲ್ಲ ಆಗಲ್ಲ ಲಗೇಜ್ ಕೂಡ ಗೈಸ್. ನಮ್ಮ ಹ್ಯಾಪಿಗಾಯಿನ ತೋರಿಸು. ಅಷ್ಟ ಸ್ವಲ್ಪ ಯಾಕೋ ಬೇಜಾರಲ್ಲಿ ಕೋಪ ಬಂದು ಕೋಪ ಗೈಸ್ ದುರಂಧರ್ ಮೂವಿಲಿ ಏನಂತ ಹೇಳೋ, ಕೋಪ ಮಾಡ್ಕೊಳಲ್ಲ, ಬೇಜಾರ್ ಮಾಡ್ಕೊಳಲ್ಲ, ಯಾರ ತಂಡೆಗೂ ಹೋಗಲ್ಲ ಅಂತ ಮುಚ್ಚಿ. ವ್ಲಾಗ್ ಇರ್ಲಿಲ್ಲ ಯಾಕೆ ಗೈಸ್? ಇವಾಗ ನಾವು ಗೋವಾಗೆ ಹೋಗ್ತಿದ್ದೀವಿ. ಆನ್ ದ ವೇ ಇಲ್ಲಿ ಇವಾಗ ಇದು ಮಾಡ್ತಿದ್ದೀವಿ ಗೈಸ್. ಫುಲ್ ಚಳಿ ಉಂಟು ಇಲ್ಲಿ 3 ಗಂಟೆ ಇವಾಗ. ಇದು ಮಧ್ಯ ಅಲ್ಲ, ಹರ್ಷ ಗೈಸ್, ಹರ್ಷ ಬಂದ ಇಲ್ಲಿ. ಇದು 30 ರೂಪಾಯಿ ಅಂತ. ಇದಲ್ಲ ಜಸ್ಟ್ ಇಷ್ಟು ಮಾತ್ರ 30 ರೂಪಾಯಿ ಅಂತೆ. ಫುಲ್ ಸ್ಟಾಕಲ್ಲಿ ಇದ್ದೀವಿ ನಾನಂತೂ. 50 ರೂಪಾಯಿ ಮುಚ್ಚೋದಕ್ಕೆ ಇದೆರಡು ಸೇರಿಸಿ 50 ರೂಪಾಯಿ ಅಂತೆ. 60 ರೂಪಾಯಿ ಇದ್ದಿದ್ದು 60 ರೂಪಾಯಿ ಅಂತ ಗೈಸ್. ಇವಾಗ ಜಾಸ್ತಿ ಆಯಿತು. ಇವನು ನೋಡಿ ಸ್ವಲ್ಪ ಇದರಲ್ಲಿದ್ದಾನೆ, ಹೆಂಗೆ ಚೆನ್ನಾಗಿದ್ದಾನೆ, ತಲೆ ಕೆಚ್ಕೊಳ್ಳೋಂಗೆ ಏನೂ ಇಲ್ಲ. ಹರ್ಷ ಹೆಂಗಿದೆ ಇಲ್ಲ? ಇವನು ನೋಡೋಕೆ ಅವ್ರ ಮಗನ ಥರನೇ ಇಲ್ಲ ಹೇಳು ಗೈಸ್. ಡಿಪ್ರೆಷನ್ ಹೋಗ್ಬಿಟ್ಟು ಅವನೇ ಇವನು ಆಲ್ರೆಡಿ. ಅವ್ರ ಬಾಸ್ ಸಾಕೋಯ್ತವ್ರೆ. ಅವ್ನು ಅರುಣ್ ಹೋಗಿದ್ದ ಮುಂದ್ಗಡೆ ಹುಡುಕ್ತವ್ರೆ ಗೈಸ್. ಇವಾಗ ಇಲ್ಲಿ ಪಬ್ಸ್ ತಿನ್ನೋದು ಬಂದಿದ್ದೀವಿ. 5 ಪಬ್ಸ್ ತೊಗೊಂಡಿದ್ದೀವಿ.
ಇವಾಗ ತಾನೇ ಊಟ ತಿಂದ್ಬಿಟ್ಟು ಪಪ್ಸ್ ತಿನ್ನಕ್ಕೆ ಬಂದಿದ್ದೀವಿ. ಯಾವುದು ಊಟ ಹೋದ್ರೆ ಸಖತ್ತಾಗಿ ಇಟ್ಕೊಂಡ್ರಿ ಅದಕ್ಕೆ GTY ಸಿಟಿಲಿ ಹರ್ಷ ಪೊಸಿಷನ್ ಇದು. ಹರ್ಷ ಹರ್ಷ ಇಸ್ಕೊಳ್ರಲ್ಲಿ ಹರ್ಷ 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 ನೆಕ್ಸ್ಟ್ ನನಗೆ ಹೊಡಿತಾರೆ ಇಲ್ಲಿ ಯಾರು. ಸೊ ಗೈಸ್ ಸೈಲೆಂಟಾಗಿರೋಣ. ಅವ್ರ ಹೆಸರು ತಿನ್ನಿ ಬೈ ಪಪ್ಪು ಎಲ್ಲ ಎತ್ಕೊಳ್ಳಿ ಎಲ್ಲ ಎತ್ಕೊಳ್ಳೋದ. ಥ್ಯಾಂಕ್ ಯು ಸೊ ಮಚ್. ತೊಗೊಳ್ಳಿ ಬೈ. ಹರ್ಷ ಗೈಸ್ ಹರ್ಷ ನೋಡಿ ಹೆಂಗೆ ಕಿತ್ತಿ ಕಿತ್ತಿ ನಿಂತಿದ್ದೇನೆ ಅಂತ. ಮುಚ್ಕೊಂಡು ಇಟ್ಬಿಡು, ಸುಮ್ಮನೆ ಬೈಸ್ಕೊಬೇಡ ನನ್ನ ಹತ್ರ. ಇಲ್ಲ ಗೈಸ್ ಹರ್ಷ ಯಾಕೋ ಗರಂ ಹೋಗ್ಬಿಟ್ಟವ್ರು. ಗೈಸ್ ಹರ್ಷನ್ನ ಸ್ವಲ್ಪ ಇಂಟರ್ವ್ಯೂ ಮಾಡೋಣ, ತಿನ್ಕೋಬಿಟ್ಟು ಮಾಡೋಣ ಗೈಸ್. ಗೈಸ್ ವಿ ಆರ್ ರೋಮಿಂಗ್ ಇನ್ ಚಿಕ್ಕಮಂಗ್ಳೂರು ಸ್ಟ್ರೀಟ್ಸ್ ನಾವು. ಗೈಸ್ ಇದಕ್ಕೆ ಯಾವುದೋ ಒಂದು ಸೊಪ್ಪು ಮಿಕ್ಸ್ ಮಾಡಿಬಿಟ್ಟಿದ್ದಾರೆ, ಯಾವುದೋ ಅಂತ ಗೊತ್ತಾಗ್ತಿಲ್ಲ. ಮೂರು ಟೇಸ್ಟ್ ಮಾಡಿ ಹೇಳ್ತೀನಿ. ಗೈಸ್ ನನಗಂತೂ ಖರಾಬಾಗಿ ಅನ್ನಿಸ್ತಿದೆ. ಇಲ್ಲಿ ಇಷ್ಟೊಂದು ಜನ ಕ್ಯೂ ಇದ್ದಾರೆ ಇದು ಕುಡಿಯೋಕ್ಕೆ, ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ. ಇದು ಈಟಿ ಕುಡಿಯೋಕ್ಕೆ ಇಲ್ಲಿ ನೋಡಿ ಇವನು ಸ್ನ್ಯಾಪ್ ಆಗ್ತಾವನೆ. ನನ್ನ ವಾಯ್ಸ್ ನಿಮಗೆ ಕೇಳಿಸ್ತಿದೆಯೋ ಗೊತ್ತಿಲ್ಲ, ನನ್ನ ಕಿವಿ ಮೂಗು ಎಲ್ಲ ಮುಚ್ಕೊಬಿಟ್ಟಿದೆ. ನನಗಂತೂ ಒಂಥರ ಅನಿಸ್ತಿದೆ ನನ್ನ ರಿಯಾಕ್ಷನ್ ನೋಡೋರಲ್ಲಿ. ಗೈಸ್ ಒಳ್ಳೆ ಯಾವುದೋ ಕಾಂಗ್ರೆಸ್ಗೂ ಸೊಪ್ಪೇನ ಮಿಕ್ಸ್ ಮಾಡಿಬಿಟ್ಟಿರೋ ಥರ ಐತೆ ಇದ್ರು ಟೀ ಒಳಗೆ. ಚಳಿ ಉಂಟು ಗೈಸ್, ಅದಕ್ಕೆ ಚಾ ಕುಡಿತಾ ಇರೋದು. ಆಶಾ ಕುಡ್ತಾನೆ ಬಿಡ ಅವ್ರು ನೋಡ ಇದು ಬೈ ಫೋನ್ ಹೊಡೆದಾಕ್ತೀನಿ ಇವಾಗ. ಹರ್ಷ ಫೋನ್ ಹೊಡಾಕ್ತೀನಿ ಇದೆ ಡೌಟೇ ಬೇಡ. ಹೊಡೆದಾಕ್ತೀನಿ ಫೋನ್. ನನಗೆ ಡೌಟು ಮಗ. ಮತ್ತೆ ಹಾಂ ನೋಡ್ಕೊಳ್ಳೋಣ ಅಂತ. ಹರ್ಷ ವಿಂಟರ್ಸ್ 17 Pro ಕೊಡಿಸ್ತೀಯಾಗ ಹೇಳು. 16 Pro ಹೊಡೆದಾಕ್ಬಿಟ್ಟು 17 Pro ಕೊಡಿಸ್ತಾನೆ ಹರ್ಷ ಗೈಸ್, ಫೋನ್ ಹೊಡೆದಾಕಿದ್ರೆ. ಅದನ್ನೇ ಗೊತ್ತಾಗಲ್ಲ ಇಲ್ಲ ಅಂದ್ರೆ ಗೈಸ್ ಅದಕ್ಕೆ ಹರ್ಷಂಗೆ ಹೇಳ್ತಾ ಇದ್ದೀನಿ, ಲಾರ್ಜ್ ಓಪನ್ ಮಾಡ್ಕೊಂಡ್ರೆ 99.9% ಹುಡುಗಿರು ಹರ್ಷ ಅಂತಾನೆ ಹೋಗ್ತಾರೆ ಅಲ್ಲೆಲ್ಲರೂ. ಅದಕ್ಕೆ ನಮ್ದೊಂದು ಸೂಟ್ ಕೇಸ್ ಇದೆ. ಫೋನ್ ಬೇಕಾ? ಬೇಡ ಬೇಡ ಏಕೆ ಬೇಕಿತ್ತಾ ಬಿಡು ತಗೊಂಡು ಬಿಡು. ಗೈಸ್ ಇವಾಗ ರೂಮ್ ಬುಕ್ ಮಾಡಿದ್ದೀವಿ. ವಿ ಆರ್ ಗೋಯಿಂಗ್ ಟು ರೂಮ್ಸ್. ದಟ್ಸ್ ಇಟ್. ಓಯೋ ರೂಮ್ಸ್ ಹೆಂಗಿದೆ ಅಂತ ಟ್ರೈ ಮಾಡೋಣ ಬನ್ನಿ ಗೈಸ್. ಇದು ಹಾಂ ಕ್ಲೋಸ್ ಮಾಡ್ಬೇಕು ಅಂತ ಗೊತ್ತಾಗಲ್ವಾ? ಹಾಂ ಗೈಸ್ ಇವಾಗ ರೂಮ್ ಸಿಕ್ತು. ಲೆಟ್ಸ್ ಟೇಕ್ ಇನ್ ಆ್ಯಪ್ ಆ್ಯಂಡ್ ಗೈಸ್ ಇವಾಗ ರೂಮ್ ಸಿಕ್ತು. ಇವಾಗ ಒಂದು ರೌಂಡ್ ಮಲ್ಕೊಂಡು ಆಮೇಲೆ ಸಿಗ್ತೀನಿ. ಬಾಯ್ 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 ಗೈಸ್, ಬಾಯ್ ಬಾಯ್. ಯಾಕೋ ಕಳಿಸ್ತೇವೆ ಇವಳು. ಹರ್ಷ 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 ಹಾಂ ಹರ್ಷ. ಎಸ್ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಇವತ್ತು ನಾವು ನಮ್ಮ ಚಿಕ್ಕಮಂಗ್ಳೂರಲ್ಲಿ ಇದ್ದೀವಿ ಗೈಸ್. ಇವನು ರೋಲ್ಸ್ ರಾಯಸ್ ಹೆಂಗೆ ತೊಗೊಳ್ಳೋದು ಅನ್ನೋದು ಚಾರ್ಜ್ ಬಿಟ್ಟು ಕೇಳ್ತಿದ್ದಾನೆ. ಬನ್ನಿ ನಾನು ನಿಮಗೆ ಪ್ಲೇಸಸ್ ತೋರಿಸ್ತೀನಿ ಚಿಕ್ಕಮಂಗ್ಳೂರಲ್ಲಿ ಹೆಂಗಿದೆ ಅಂತ. ಲೆಟ್ಸ್ ಗೋ. ರೂಮಲ್ಲಿದ್ದೀನಿ ಓಯ. ಗೈಸ್ ಇವಾಗ ನಾವು ಕಾರ್ನಲ್ಲಿ ಪಾರ್ಕ್ ಮಾಡಿ ಇವಾಗ ಊಟ ಮಾಡಕ್ಕೆ ಬಂದಿದ್ದೀವಿ. ನೆನ್ನೆ ಹಾಕಿರೋ ಔಟ್ಫಿಟ್ ಹಾಕಿದ್ದೀನಿ, ಯಾರು ಸ್ನಾನ ಮಾಡ್ತಾರೆ ಅಂತ. ಲೆಟ್ಸ್ ಗೋ ಗೈಸ್. ಜಾಗ ಇದೆ ಅಂತ ಎಲ್ಲ ಕೂವೆ ಒಳಗಡೆ ಹೋಗೋ ಥರ ಇದೆ. ನಮ್ಮಮ್ಮ ಹೇಳಿದರು ನಾನ್ ವೆಜ್ ತಿನ್ನಬೇಡ ಅಂತ, ಆದರೂ ತಿಂತಾಯಿದ್ದೀನಿ. ವೆಜ್ಜು ಇದೆಯಾ? ವೆಜ್ಜು ಇದೆಯಾ? ಓಕೆ ಗೈಸ್. ಇಲ್ಲಿ ಸ್ವಲ್ಪ ಕಾಣಿಸಲ್ಲ, ಸ್ವಲ್ಪ ಟಾರ್ಚ್ ಆನ್ ಮಾಡಿ ಬ್ಲಾಗ್ ಮಾಡ್ತೀನಿ ಗೈಸ್. ಇವಾಗ ನೋಡಿ ಇದು ಇದೆ ಅಂತ. ಲೆಟ್ಸ್ ಗೋ ಗೈಸ್. ಲೆಟ್ಸ್ ಗೋ ಮ್ಯಾನ್, ಲೆಟ್ಸ್ ಗೋ. ಹರ್ಷ ಹರ್ಷವರ್ಧನ್
ದಯವಿಟ್ಟು ಟ್ರೋಲ್ ಮಾಡೋದು ನಿಲ್ಲಿಸ್ಬಿಡಿ. ನನ್ನ ಹೆಸರು ಹರ್ಷವರ್ಧನ್ ಅಂತ. ಹರ್ಷ ಅಂತ ಇಂಡಿಯಾ ಮಟ್ಲು ನೀರೈತಾ ಗೈಸ್ ನೈಸ್ ಕಿಚನ್ ಗೈಸ್, ವೆರಿ ಅಸ್ಥೆಟಿಕ್ ಆಗಿದೆ. ಖಾಲಿ ಜಾಗ, ಹೂವಿನ ಗಿಡಗಳು. ನೋಡ್ಬೋದಾ? ಹೋಗಿ ನೋಡಿದ್ರೆ ಲೆಟ್ಸ್ ಗೋ ಗೈಸ್, ಲೆಟ್ಸ್ ಸಿ ಅಂಡ್ ಕಮ್. ಹಿಂದಗಡೆ ಬಿಟ್ಟು ಬಿಟ್ಬಿಡ್ಬೇಕಾಯ್ತು ಇಲ್ಲಿ ಸರಿಯಾಗಿರೋದಲ್ಲ. ಯಾರಪ್ಪ ಅದು? ಗೈಸ್ ಲೆಟ್ಸ್ ಗೋ ಗೈಸ್. ಈ ಥರ ಯಾರು ಎಂಜಾಯ್ ಮಾಡಿದ್ದೀರಾ ಜಸ್ಟ್ ಕಮೆಂಟ್ ಡೌನ್. ಇಲ್ಲೇ ಜಾಗ ಇದ್ರೆ ಇಲ್ಲೇ ಹಾಂ, ಅದಿರ್ಲಿಲ್ಲ ಅಂದ್ರೆ ಇಲ್ಲಿ ಟೇಬಲ್ ಹಾಕ್ಸ್ಬೋದಾಗಿತ್ತು. ಅದೇ ಕೆಳಗಡೆ ಹರ್ಷ ಹರ್ಷ ಮಾಡೋದು ನಿಲ್ಲಿಸ್ಬಿಡ್ರಪ್ಪ ನನಗೆ. ಅಷ್ಟು ನೀನ್ ಯಾರೋ ಟ್ರೋಲ್ ಮಾಡ್ತಾರೆ ವಾರ, ನಿನ್ನ ಹೆಸರು ಮಾತ್ರ ಟ್ರೋಲ್ ಅಷ್ಟೇ. ನಿನ್ ಫೋನ್ ಐತೆ ಒಳಗಡೆ. ಹಾಂ ಮಾಡಿದ್ದೀನಿ ಗೈಸ್. ಇದಲ್ಲ, ಇನ್ನೊಂದು ಫೋನ್ ಇದೆ ನಂದು, ಅದನ್ನು ಒಳಗಡೆ ಕಾರ್ ಒಳಗಡೆ ಇಟ್ಟಿದ್ದೀನಿ ಯಾವುದು ನಿಂದು? ಗೈಸ್. ಇಲ್ಲಿ ಸ್ವಲ್ಪ ತಲೆ ಬಗ್ಗಿಸ್ಕೊಂಡು ಓಡಲಿಲ್ಲ ಅಂದರೆ ಓಡಿಸ್ಕೋತೀವಿ. ನಾನು ಜಾಸ್ತಿ ವ್ಲಾಗ್ ಮಾಡ್ತಾ ಇಲ್ಲ, ಲಾಂಗ್ ವ್ಲಾಗ್ ಆಗಿರಲ್ಲ ಇದು, ವೆರಿ ಜಸ್ಟ್ ಶಾರ್ಟ್ ವ್ಲಾಗ್ ಆಗಿರ್ತದೆ. ನನ್ನ ಫ್ಯಾಮಿಲಿಯವ್ರು ನೋಡಲಿ ಅಂತ ಜಾನ್ ಮಾಡ್ತಾ ಇರೋದು ಅಷ್ಟೇ, ಇನ್ನು ಯಾರು ನೋಡಲಿ ಅಂತಲೂ ಮಾಡ್ತಾ ಇಲ್ಲ. ಲೆಟ್ಸ್ ಗೋ ಗೈಸ್. ಅವ್ರು ಇನ್ನೂ ಸ್ವಲ್ಪ ಬಿಸಿ ಮಾಡೋದು ಲೇಟ್ ಆಗುತ್ತಂತೆ. ಸೊ ವಿ ಆರ್ ರೋಮಿಂಗ್ ದ ಸಿಟಿ. ಹಳ್ಳಿ ಇದು ಗೈಸ್, ಇದು ಅದು ಹಳ್ಳಿ, ಇದು ಚಿಕ್ಕಮಂಗ್ಳೂರಲ್ಲಿ ಹಳ್ಳಿ. ನಾನು ಒಂದು ಪ್ಲ್ಯಾನ್ ಮಾಡಿದ್ದೀನಿ, ಎಲ್ಲರೂ ಇಲ್ಲಿ ರೆಸಾರ್ಟ್ ಸ್ಟೇ ಮಾಡಬೇಕು ಅಂತ. ನಂಗೆ ಈ ಸುತ್ತದೆಲ್ಲ ಮಳ್ಳಂದೂರು ಚೆನ್ನಾಗಿರೋದು ಗೈಸ್. ನನಗೆ ಈ ಸುತ್ತಕ್ಕೆಲ್ಲ ಆಗಲ್ಲ, ಮೋಸ್ಟ್ಲಿ ರೆಸಾರ್ಟಲ್ಲಿ ಸ್ಪೆಂಡ್ ಮಾಡೋ ಟೈಮ್ ಇಷ್ಟ. ಅಲ್ಲೇ ಎಲ್ಲರೂ ಇರ್ತದೆ ಆಪ್ಷನ್ಸ್. ಅದಕ್ಕೆ ನೆಕ್ಸ್ಟ್ ಸಲ ಬಂದಾಗ ರೆಸಾರ್ಟ್ ಬುಕ್ ಮಾಡಿಬಿಟ್ಟು ನಾನು ಜಾಸ್ತಿ ಸುತ್ತಾಡ್ತೀನಿ, ಆದರೆ ವ್ಲಾಗ್ ಮಾಡಲ್ಲ. ಯಾಕೆ ಮನೇಲಿ ಮಲಗಿರ್ತಾನೆ ಗೈಸ್. ಇಲ್ಲೇನು ಓಯೋನೇ ಕಾಣಿಸ್ತೈತೆ ಎಲ್ಲ ಕಡೆ. ಇಲ್ಲಿ ಬರೀ ಎಲ್ಲ ಓಯೋನೇ ಕಾಣಿಸ್ತೈತೆ. ನಡೀರಿ ಒಂದು ಜ್ಯೂಸ್ ಹೊಡಿಯೋದ ಗೈಸ್ ಇಲ್ಲಿ. ಮಳಂದೂರು ಪೊಲೀಸ್ ಸ್ಟೇಷನ್. ಡಿಫ್ರೆಂಟ್ ಆಗಿದೆ ಅಲ್ಲಿ ಪೊಲೀಸ್. ಯಾರ ಪರ್ಮಿಷನ್ ಕೊಟ್ಟಿದೆ ಇದಕ್ಕೆ? ಪೊಲೀಸ್ ಸ್ಟೇಷನ್ ಇಲ್ಲೇ ಬಾರು, ಇಲ್ಲೇ ಅದೇ ಪೊಲೀಸ್ ಸ್ಟೇಷನ್ ಇದೇ ಬಾರು. ಪೊಲೀಸ್ ಗೈಸ್, ವಿ ಆರ್ ನಾಟ್ ಡ್ರಿಂಕಿಂಗ್, ವಿ ಆರ್ ಜಸ್ಟ್ ಚೆಕಿಂಗ್ ಔಟ್. How much cost? This is in ಪಾರ್ಸಲ್ 10 rupees. ಇದು ಪನ್ನೀರು, ಇದು ಮೊಸರನ್ನ, ಇದು ಕ್ರಿಸ್ಪಿ ಚಿಕನ್, ಕ್ರಿಸ್ಪಿ ಎಲ್ಲ ಫ್ರೆಂಡ್ ಎಲ್ಲ ಕಡೋದು. ಕ್ರಿಸ್ಪಿ ಚಿಕನ್, ಫ್ರೈಡ್ ರೈಸ್. ಫ್ರೆಂಡ್ ತಾನೆ, ಫ್ರೈಡ್ ರೈಸ್ ಕಡೋ. ಯಾವ ಕಬಾಬು ಅಂತ ಗೊತ್ತಿಲ್ಲ. ಇದು ಮಟನ್ ಅನ್ಕೊಳ್ಳಿ, ಇದು ಯಾವ್ದೋ ಪಿಗ್ಗಾರ ಅನ್ಕೊಳ್ಳಿ, ಯಾವ್ದೋ ಅನ್ಕೊಳ್ಳಿ. ಗೈಸ್ ಲಿಪ್ಸ್ ಎಲ್ಲ ಇದಾಗ್ಬಿಟ್ಟಿದೆ, ಡ್ರೈ ಔಟ್ ಆಗ್ಬಿಟ್ಟಿದೆ, ಫುಲ್ ಚಳಿ ಇರೋದ್ರಿಂದ. ಇಲ್ಲಿ ಇದು ಬಿಸಿಲು ಇದೆ, ಆದರೆ ಆ್ಯಕ್ಚುಲಿ ನೋಡಿ ಇಲ್ಲಿ ಬಿಸಿಲು ಇದೆ, ಆದರೆ ಇದರಲ್ಲಿ Cold ಪಾರ್ಸಲ್ ಚಾರ್ಜ್ 10 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ. ನೀವು 30 ಮಿನಿಟ್ಸ್ ಟು ಗೋ ಪ್ರಿಪೇರ್ ದ ಆರ್ಡರ್. 30 ನಿಮಿಷ, ಅರ್ಧ ಗಂಟೆ ಕಾಯ್ಬೇಕಂತ ಡೂಡ್. ನಾನು ಅರ್ಧ ಗಂಟೆಗೆ ಎಲ್ಲರೂ ತಗೊಳ್ತೀನಿ. ಅಣ್ಣ ಎಷ್ಟು ಗೈಸ್ ಕಟ್ ಗೈಸ್. ಅವ್ರು ಅದೆಲ್ಲ ಅಲ್ಲಿ ತಗೊಂಡಿದ್ದೆಲ್ಲ ಅದು ಅವ್ರು ನೀನು ಬೇಡ, ನೀನು ಬೇಡ ಅದು ಗೈಸ್. ಇದು ನನಗೆ ಸ್ಪ್ರೈಟ್ ಗೈಸ್. ಇದು ನಾವು ಡ್ರಿಂಕ್ಸನ್ನು ಕುಡಿಯೋದಿಲ್ಲ, ಅದು ಮಹಾ ಅಪರಾಧ. ಇಲ್ಲ ಗೈಸ್, ಇದು ನನಗೆ ಇದಿರಲೇಬೇಕು. ಇದ್ದೇ ಗಂಟ್ಲು ಮೂಗು ಎಲ್ಲ ಹೋಗ್ಬಿಟ್ಟೈತೆ. ಹೌದು ಗೈಸ್, ನೀನು ಹೇಳ್ತಾ ಇರೋದಲ್ಲ ನಿಜ ಗೈಸ್, ನೀವು ನಂಬಿ ಗೈಸ್. ನಾನು ತುಂಬ ಡಿಸೆಂಟ್ ಗೈಸ್. ನೀನು ಏನಾರು ಅರ್ಸ್ಕೋ, ನಾನು ಎಲ್ಲಿ ಕಟ್ ಮಾಡ್ಬೇಕಲ್ಲಿ ಕಟ್ ಮಾಡ್ಕೊತೀನಿ. ನೋಡಿ ಗೈಸ್, ಕಟ್ ಮಾಡ್ಬಿಡ್ತಾನೆ ಗೈಸ್. ನಾ ಮಾತಾಡೋದೆಲ್ಲ ಕಟ್ ಮಾಡ್ಬಿಡ್ತಾನೆ ಗೈಸ್. ಅದಕ್ಕೆ ನಾನೇ ಒಂದು ಬ್ಲಾಗ್ ಇವತ್ತೇ ಓಪನ್ ಮಾಡ್ಬಿಟ್ಟು ಬಿಟ್ಬಿಡ್ತೀನಿ ಇನ್ಸ್ಟಾಗ್ರಾಮಲ್ಲಿ. ಏನೋ ಜಗ ಏನೋ ಕಾರ್ಕಿ ಕೊಡು ಅಂತ. ಅದಕ್ಕೆ ಕಾರ್ಕಿ ಏನು ಮಾಡಬೇಕು ಗೊತ್ತಾ ಗೈಸ್, ನೀವು ಹರ್ಷ ಅಕೌಂಟ್ಗೆ ಹೋಗ್ಬಿಟ್ಟು ಹರ್ಷ ಅಫಿಷಿಯಲ್ ಅಂತ ಹೇಳಿ ಗೈಸ್ ಬರುತ್ತೆ. ಅದರಲ್ಲಿ ಚಾರ್ಜ್ ಖಾಲಿ ಐತದೆ. ಹರ್ಷ ಹುಡುಗರು ಬಿಡಲ್ವಾ ನಿಂಗೆ? ಹರ್ಷ ಹುಡುಗರು ಬಿಡಲ್ವಾ? ನೋಡಿ ತಿನ್ಬೇಕು ತಿಂತಾರೆ. ನಾನು ನೋಡಿ ಎಷ್ಟು ಕ್ಲೀನಾಗಿದೆ ತಟ್ಟೆ. ನಾನು ಏನೂ ತಿಂದೇ ಇಲ್ಲ ಅದಕ್ಕೆ.
ಹರ್ಷ 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 ಯಾರಿಗೆ ಕೊಡು ಆಮೇಲೆ ಚಿಕನ್ ಇತ್ತಲ್ಲೋ ದಿನ ರೈಸ್ ಹರ್ಷ ಅನ್ನ ರೈಸ್ ಮಾಡ ಬೈ ಚಿಕನ್ ಕೊಡು ಬೈ ಗೈಸ್ ಇವಾಗ ಎಲ್ಲರೂ ಊಟ ಮಾಡಿಕೊಂಡು ಇವಾಗ ಈ ರೋಡಲ್ಲಿ ಹೋಗ್ತಾ ಇದ್ದೀವಿ. ಒಂದೇ ಕಾರ್ ಹೋಗೋಕ್ಕೆ ಜಾಗ ಇರೋದು, ಆದ್ರೂ ನೋಡ್ಕೊಂಡು ಓಡಿಸ್ತಾ ಇದ್ದೀನಿ. ಬಾಯ್ ಬಾಯ್ ಗೈಸ್. ಆ ರೂಟಿಂದ ಈ ಕಾರ್ ಇಲ್ಲಿಗೆ ತಗೊಬಂದು ಇವಾಗ ಅಲ್ಲಿ ಹೊಡೆದ್ರೆ ಅಲ್ಲೊಂದು ಜರ್ಡ ಇದೆ. ಸೊ ಇಲ್ಲೇ ಕಾರ್ ಪಾರ್ಕ್ ಮಾಡಿ ಇವಾಗ ನೆಕ್ಸ್ಟ್ ಹೋಗ್ತಾ ಇದ್ದೀವಿ ಫಾಲ್ಸ್ ಕಡೆಗೆ. ಗೈಸ್ ಇಲ್ಲಿ ಏನೋ ಇದೆ, ಯು ಕ್ಯಾನ್ ಹಿಯರ್ ದ ಸೌಂಡ್ಸ್. ಏಯ್ ನಮ್ಮ ಚಿಪ್ಸ್ ಅಲ್ಲ ಇಲ್ಲೋಣ ಇವನ್ನ ಈ ಕಡೆ ಅಲ್ಲೇನ ಕೆಳಗಡೆ ಹೊಂಟೋಗ್ಬಿಟ್ಟೆ. ಆಮೇಲೆ ನಾವೆಲ್ಲ ಎತ್ಕೋಬೇಕಾಯ್ತು. ಗೈಸ್ ಆವು ಮಂಜು ಮಳೆ ಅಲ್ಲ, ಮಂಜು ಮಳೆಗೆ ಮಂಜು ಮಳಿಗೆ ಮಂಜು ಒಳಗೆ ಅಂತವ್ರೆ. ಮಂಜು ಮಳಿಗೆ ಹೋಗಿ ಗೈಸ್ ಇದು 1.5 ಆಗ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಮೈನಿಂಗ್ ಇದು ಶೂಟಿಂಗ್ ನಡೀತದೆ. ಇಲ್ಲೆಲ್ಲ ಮೈನಿಂಗ್ ಮಾಡ್ತಿದ್ರಲ್ಲ ನೋಡಿ, ಇಲ್ಲಿ ಹಂಗೆ ಇದು ಮಾಡಿದ್ದಾರೆ ಅಂತ. ಮೋಸ್ಟ್ಲಿ ಇದೆಲ್ಲ ಫಾರೆಸ್ಟ್ ಲ್ಯಾಂಡ್ ಅನ್ಕೋತೀನಿ. ಇಲ್ಲ, ಕಾಫಿ ಎಸ್ಟೇಟ್ ಇದೆ. ಹಾಂ, ಕಾಫಿ ಎಸ್ಟೇಟ್ ಗೈಸ್. ಫಾರೆಸ್ಟ್ರಾ ದೇ ಆರ್ ಲೀಗಲ್. ಇಲ್ಲಿ ಓಡ್ಬಿಟ್ಟಿಯಾ ಇಲ್ಲಿ ಫುಲ್ ಪಾತಾಳ. ಬರ ನಾನು ಹೀಗೆ ಓಡ್ಬಿಡುತ್ತಿದ್ದೆ ಈಗ. ಕಿಕ್ ಮಾಡಿದ್ ವರ್ತ್ ಇಟ್ ಬ್ರೋ. ಡ್ಯಾಮ್, ಲುಕ್ ಅಟ್ ದಟ್. ಇವನೊಬ್ಬ ಫೇಕ್ ರಿಯಾಕ್ಷನ್ ಮಾಡೋ ಅಂತವನೇ. ಗೈಸ್ ತುಂಬಾ ಸಾಹಸ ಮಾಡಿ ಬಂದಿರೋದು ಇಲ್ಲಿಗೆ. ಈ ವ್ಯೂ ನೋಡೋಕ್ಕೋಸ್ಕರ, ಈ ವ್ಯೂಗೋಸ್ಕರ ಎಲ್ಲಿಂದ ಎಲ್ರು ಕೂಡ ಈಜೊಡೆಯಕ್ಕೆ ಹೋದ್ರು. ನಾನು ಹೋಗ್ತಾ ಇಲ್ಲ, ಯಾಕಂದ್ರೆ ನನಗೆ ಭಯ ಆಗುತ್ತೆ ನೀರು ಕಂಡ್ರೆ. ನನಗೆ ಎಲ್ಲ ಕಂಡ್ರೆ ಭಯ, ಇದೊಂದೇ ಅಲ್ಲ. ಅದಕ್ಕೆ ಎಲ್ಲರೂ ನೋಡಿ ಗೈಸ್, ಇವಾಗ ಎಲ್ಲರೂ ಆಟ ಆಡ್ಕೊಂಡು ಹೋಗ್ತಾ ಇದ್ದೀವಿ. ಅವನ ಅಜ್ಜಿ ಪ್ಯಾಂಟ್ ಜಾಬಲ್ಲಿ ಇತ್ತು, ಕೋತಿ ಎತ್ಕೊ ಹೋಗ್ಬಿಟ್ಟಿತ್ತು. ಅಪ್ಪ ಅದೊಂದು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಫೋನ್ಸ್ ಎಲ್ಲ ಬ್ಯಾಗಲ್ಲಿತ್ತು. ಸದ್ಯ ಹೆಂಗೋ ಕೋತಿ ಕೊಟ್ಬಿಡ್ತು ಗೈಸ್. ಒಂದು ಕುರ್ಕುರೆ ಪ್ಯಾಕೆಟ್ ಕೊಟ್ಟಿದ್ದಕ್ಕೆ ಕೊಟ್ಬಿಡ್ತು. ಅಪ್ಪ ಲೆಟ್ಸ್ ಗೋ ಗೈಸ್. ಆಮೇಲೆ ಸಿಗೋಣ ಕಾರ್ಗೋದ್ಮೇಲೆ. ಫೋನ್ ಚಾರ್ಜ್ ಇಲ್ಲ, ಯಾವಾಗ ಆಫ್ ಆಗುತ್ತೆ ಅಂತ ಗೊತ್ತಿಲ್ಲ.